ಸಮಾಲೋಚನೆ ವೇಳೆ ತೇಜೋವಧೆ ಮಾಡೋ ಸಂಚಿದೆಯಂತೆ. ಅದಕ್ಕೋಸ್ಕರನೇ ಕೇಂದ್ರ ಸಚಿವರೊಬ್ಬರು ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿ ತಡೆಯಾಜ್ಞೆಯನ್ನ ತಗೊಂಡು ಬಂದಿದ್ದಾರೆ. ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡರಿಗೆ ಇದೀಗ ನಕಲಿ ಸಿಡಿ ಭಯ ಶುರುವಾಗ್ಬಿಟ್ಟಿದೆ. ನಕಲಿ ಸಿಡಿ ಮಾಡಿ ಪ್ರಸಾರ ಆಗ್ಬಿಟ್ರೆ ತನ್ನ ತೇಜೋವಧೆ ಆಗುತ್ತೆ, ಇದನ್ನ ತಡಿಬೇಕು, ತಡೆ ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಕೋರ್ಟ್ನಲ್ಲಿ ಹಾಕಿದ್ರು. ನಕಲಿ ಸಿಡಿ ರಿಲೀಸ್ ಮಾಡಿ ಬೆದರಿಸೋ ತಂತ್ರದ ಹಿನ್ನೆಲೆಯಲ್ಲಿ ಈ ತರ ಅರ್ಜಿಯನ್ನ ಅವರು ಹಾಕಿದ್ದು. ಸಿವಿಲ್ ಕೋರ್ಟ್ ಮೆಟ್ಲೇರಿದ್ದಾರೆ ಸದಾನಂದ ಗೌಡರು. ಮಾಧ್ಯಮಗಳ ವಿರುದ್ಧ ನಿರ್ಬಂಧಕಾಜ್ಞೆಯನ್ನ ಇದೀಗ ಡಿವಿಎಸ್ ಪಡ್ಕೊಂಡಿದ್ದಾರೆ. ಇವರ ಆತಂಕ ಏನು? ನಕಲಿ ವಿಡಿಯೋ ಸೃಷ್ಟಿ ಮಾಡಿ ಮೀಡಿಯಾದಲ್ಲಿ ಹರಿಬಿಡುವಂತ ಸಾಧ್ಯತೆ ಇರುತ್ತೆ ಅಂತ. ಯಾಕಂದ್ರೆ ಈ ಹಿಂದೆ ಒಬಾಮಾ ಮತ್ತೆ ಕ್ವೀನ್ ಎಲಿಜಬೆತ್ ನಕಲಿ ವಿಡಿಯೋ ಮಾಡಿದ್ರು. ಅದೇ ತರ ವಿಡಿಯೋ ಪ್ರಸಾರ ಮಾಡಿದ್ರೆ ತಮ್ಮ ಘನತೆಗೆ ಧಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಅರ್ಜಿಯನ್ನ ಇವರು ಹಾಕಿದ್ರು. ನಕಲಿ ಸಿಡಿ ರಿಲೀಸ್ ಮಾಡಿ ಬೆದರಿಸೋ ತಂತ್ರವನ್ನ ಯಾರಾದ್ರೂ ಹಾಕ್ತಾರೆ, ಮತ್ತೆ ತಮ್ಮ ತೇಜೋವಧೆ ಕೂಡ ಆಗುತ್ತೆ ಅಂತ ಹೇಳಿ, ತಮ್ಮ ಚಾರಿತ್ರ್ಯ ವಧೆ ಆಗಲಿದೆ ಅಂತ ಹೇಳ್ಬಿಟ್ಟು ಮುಂಜಾಗ್ರತೆಯಿಂದಾನೇ ಅರ್ಜಿಯನ್ನ ಡಿವಿಎಸ್ ಹಾಕೊಂಡಿದ್ರು. ಕರುನಾಡು ಕಂಪ್ಲೀಟ್ ಆಗಿ ಅನ್ಲಾಕ್ ಆಗುತ್ತಾ? ಈ ಬಾರಿಯ ಅನ್ಲಾಕ್ ನಲ್ಲಿ ಎಲ್ಲಾ ಕ್ಷೇತ್ರಕ್ಕೂ ರಿಲೀಫ್ ಸಿಗುತ್ತಾ? ಸೋಮವಾರದಿಂದ ರಾಜ್ಯ ಸಹಜವಾಗುತ್ತಾ? ಇವೆಲ್ಲ ಪ್ರಶ್ನೆಗಳಿಗೆ ನಾಳೆ ಬಹುತೇಕ ಉತ್ತರ ಸಿಗುತ್ತೆ. ನಾಳೆ ಸಂಜೆ ನಡೆಯುವಂತ ಕೋವಿಡ್ ಉಸ್ತುವಾರಿ ಸಚಿವರುಗಳ ಜೊತೆ ಸಿಎಂ ಸಭೆ ನಡೆಸಿ ಮಹತ್ವದ ನಿರ್ಧಾರವನ್ನ ಘೋಷಿಸಲಿದ್ದು, ಎಲ್ಲರ ಚಿತ್ತ ಅನ್ಲಾಕ್ 3.0 ನತ್ತ ಇದೆ. ಸೋಮವಾರದಿಂದ ಅನ್ಲಾಕ್ 3.0 ಕಂಪ್ಲೀಟ್ ಫ್ರೀ ಆಗುತ್ತಾ ಕರುನಾಡು? ಕೊರೋನಾ ಹೆಮ್ಮಾರಿಯಿಂದ 3 ತಿಂಗಳಿಂದ ಲಾಕ್ ಆಗಿರೋ ಉದ್ಯಮಗಳು ಈಗ ಸರ್ಕಾರದ ತೀರ್ಮಾನಕ್ಕೆ ಕುತೂಹಲದಿಂದ ಕಾಯ್ತಿವೆ. ಸೋಂಕು ಕಡಿಮೆ ಆಗ್ತಿರೋ ಹಿನ್ನೆಲೆ ರಾಜ್ಯದಲ್ಲಿ ಹಂತ ಹಂತವಾಗಿ ಅನ್ಲಾಕ್ ಮಾಡಲಾಗ್ತಿದೆ. ನಾಳೆ ಮತ್ತೊಮ್ಮೆ ಸಿಎಂ ಯಡಿಯೂರಪ್ಪ ಉಸ್ತುವಾರಿ ಸಚಿವರುಗಳು ಸಮಾಲೋಚನೆ ನಡೆಸಿ ಮತ್ತಷ್ಟು ಕ್ಷೇತ್ರಗಳಿಗೆ ರಿಲೀಫ್ ಸಿಗೋ ಸಾಧ್ಯತೆಗಳಿವೆ. ಯಾವುದಕ್ಕೆಲ್ಲ ರಿಲೀಫ್ ಸಾಧ್ಯತೆ ಇವೆ ಅನ್ನೋದಾದ್ರೆ, ಆರ್ಥಿಕ ನಷ್ಟದಿಂದ ಕಂಗಾಲಾಗಿರುವ ಮಾಲ್, ಥಿಯೇಟರ್, ಪಬ್, ಕ್ಲಬ್, ಬಾರ್, ಸ್ವಿಮ್ಮಿಂಗ್ ಪೂಲ್ಗಳ ಓಪನ್ಗೆ ಮಾಲೀಕರು ಕಾಯ್ತಾ ಇದ್ದಾರೆ. ಸಾಮಾನ್ಯವಾಗಿ 10 ಗಂಟೆಗೆ ಓಪನ್ ಆಗುತ್ತಿದ್ದ ಮಾಲ್ಗಳು ನೈಟ್ ಕರ್ಫ್ಯೂ ಜಾರಿಗೆ ಬಂದ್ರೆ ಬೆಳಿಗ್ಗೆ ಬೇಗನೆ ಓಪನ್ ಮಾಡಲು ಯೋಜನೆ ರೂಪಿಸಲಾಗಿದೆ. ಹೋಟೆಲ್ಗಳಿಗೆ ಸಿಕ್ಕ ವಿನಾಯಿತಿಯಂತೆ ಬಾರ್ಗೂ ವಿನಾಯಿತಿ ಸಿಗುವ ಸಾಧ್ಯತೆ ಇದೆ. ದೇವಸ್ಥಾನಗಳಲ್ಲೂ ರಿಲೀಫ್ ಸಿಗುವ ಸಾಧ್ಯತೆ ಇದ್ದು, ವಿಶೇಷ ಆಚರಣೆ, ಪ್ರಸಾದ ವಿತರಣೆ, ಗುಂಪು ಸೇರುವುದು ಸೇರಿದಂತೆ ಇನ್ನಿತರ ನಿರ್ಬಂಧ ಹೇರುವ ಮೂಲಕ ದೇಗುಲಗಳು ಓಪನ್ ಆಗೋ ಸಾಧ್ಯತೆ ಇದೆ. ಸರ್ಕಾರ ಅನ್ಲಾಕ್ ಚಿಂತನೆಯಲ್ಲಿದ್ದು, ತಜ್ಞರು ಸೋಂಕಿನ ಬಗ್ಗೆ ಎಚ್ಚರಿಕೆ ನೀಡುತ್ತಲೇ ಇದ್ದಾರೆ. ಆಗಸ್ಟ್ನಲ್ಲಿ 3ನೇ ಅಲೆ ಎಂಟ್ರಿ ಆಗೋ ಸಾಧ್ಯತೆಗಳಿವೆ. ಸದ್ಯ ಬ್ಲಾಕ್ ಫಂಗಸ್, ಡೆಲ್ಟಾ ಪ್ಲಸ್, ಮಿಸ್ಸಿ ಮಹಾಮಾರಿಗಳು ಕಾಡ್ತಾ ಇದೆ. ಇದೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಅನ್ಲಾಕ್ 3.0ಗೆ ಚಿಂತನೆ ನಡೆಸುತ್ತಿದೆ. ಜುಲೈ 5ರ ನಂತರ ನೈಟ್ ಕರ್ಫ್ಯೂ ಮುಂದುವರಿಯಬಹುದು. ಸದ್ಯ ನೈಟ್ ಕರ್ಫ್ಯೂ ಸಂಜೆ 6 ಗಂಟೆಯಿಂದ ಜಾರಿಯಲ್ಲಿದೆ. ಆದರೆ ಜುಲೈ 5ರಿಂದ ಸಂಜೆ 7 ಗಂಟೆಯಿಂದ ನೈಟ್ ಕರ್ಫ್ಯೂ ಜಾರಿಯಾಗುವ ಸಾಧ್ಯತೆ ಇದೆ. ವೀಕೆಂಡ್ ಕರ್ಫ್ಯೂ ಯಥಾಸ್ಥಿತಿ ಮುಂದುವರಿಯುವ ಸಾಧ್ಯತೆಗಳಿವೆ. ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಮುಂಚೆ ನಾನು ತಾಂತ್ರಿಕ ಸಲಹಾ ಸಮಿತಿಯವರ ಜೊತೆ ಕೂಡ ಕೂತು ಚರ್ಚೆ ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸುವಂಥದ್ದು ಅವಶ್ಯ ಇರುತ್ತೆ. ತಾಂತ್ರಿಕ ಸಲಹಾ ಸಮಿತಿಯವರ ಜೊತೆಗೆ ಎಲ್ಲ ವಿಷಯಗಳನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ಅಭಿಪ್ರಾಯಕ್ಕೆ ಬರ್ತೀವಿ. ರಾಜಧಾನಿ ಬೆಂಗಳೂರನ್ನ ಸೋಂಕು ಮುಕ್ತ ಮಾಡಲು ಬಿಬಿಎಂಪಿ ಸರ್ಕಸ್ ಮಾಡುತ್ತಿದೆ. ಅನ್ಲಾಕ್ 3.0ನಲ್ಲಿ ಮಾರುಕಟ್ಟೆಗಳಲ್ಲಿ ಫುಲ್ ರಿಲೀಫ್ ಕೊಟ್ರೆ ಎಲ್ಲಾ ಕಡೆ ಮಾರ್ಷಲ್ಗಳ ನಿಯೋಜನೆ ಮಾಡಲು, ಹಾಗೆ ಹೊರ ರಾಜ್ಯದಿಂದ ಬರೋ ಜನರಿಗೆ ರೈಲು, ಬಸ್ ನಿಲ್ದಾಣಗಳಲ್ಲಿ ಕೋವಿಡ್ ಟೆಸ್ಟ್, ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಲು ನಿರ್ಧರಿಸಿದೆ. ಚಿತ್ರೋದ್ಯಮಕ್ಕೆ ಮತ್ತೆ ಆಘಾತ. ಬೆಂಗಳೂರಲ್ಲಿ ಥಿಯೇಟರ್ ಅನ್ಲಾಕ್ ಡೌಟ್. ಅನ್ಲಾಕ್ 3.0ನಲ್ಲಿ ಥಿಯೇಟರ್ಗಳಿಗೆ ರಿಲೀಫ್ ಸಿಗುವುದು ಅನುಮಾನವಾಗಿದೆ. ಸದ್ಯಕ್ಕೆ ಥಿಯೇಟರ್ಗಳನ್ನ ಓಪನ್ ಮಾಡದಿರಲು ಕೆಲ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಹೀಗಾಗಿ ಜುಲೈ 15ರವರೆಗೂ ಥಿಯೇಟರ್ಗಳು ಓಪನ್ ಆಗುವುದು ಬಹುತೇಕ ಅನುಮಾನವಾಗಿದೆ. ಸೊ ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಹೆಲ್ತ್ ಎಟ್ಸೆಟ್ರಾ ಕೆಲವು ರೆಸ್ಟ್ರಿಕ್ಷನ್ಸ್ ಅನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಆ ದಿಕ್ಕಿನಲ್ಲಿ ಮೊದಲನೇ ಹೆಜ್ಜೆ ಮಾಲ್ನಲ್ಲಿ ಸಬ್ಜೆಕ್ಟ್ ಟು ಸರ್ಟನ್ ರೆಸ್ಟ್ರಿಕ್ಷನ್ಸ್ ಓಪನ್ ಮಾಡ್ತಕ್ಕಂಥದ್ದು, ಮತ್ತು 2ನೇ ಹೆಜ್ಜೆಯಲ್ಲಿ ಮಲ್ಟಿಪ್ಲೆಕ್ಸ್ ಆಗಲಿ ಅಥವಾ ಸಿನಿಮಾ ಹಾಲ್ಸ್ ಆಗಲಿ ಅದರ ಬಗ್ಗೆ ಇರ್ತಕ್ಕಂತಹ ರೆಸ್ಟ್ರಿಕ್ಷನ್ಸ್ ಅನ್ನು 2ನೇ ಹೆಜ್ಜೆನಲ್ಲಿ ಪರಿಗಣಿಸಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಇದರ ಬಗ್ಗೆ ಚಿಂತನೆ ನಡೀತಾ ಇದೆ, ಸರ್ಕಾರ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ. ಸರ್ಕಾರ ಮಟ್ಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವ ಸಂಪುಟದ ಹಿರಿಯ ಸದಸ್ಯರುಗಳು, ಮಾನ್ಯ ಸಚಿವರುಗಳು ಎಲ್ಲರೂ ಸೇರಿ ಇದರ ಬಗ್ಗೆ ಒಂದು ಸಭೆಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇನ್ನು ಕೇರಳದಿಂದ ಕರ್ನಾಟಕ ಪ್ರವೇಶಕ್ಕೆ ಪ್ರತ್ಯೇಕ ಮಾರ್ಗಸೂಚಿ ರಚಿಸಿರುವ ಕರ್ನಾಟಕ ಸರ್ಕಾರ ವಿಮಾನ, ರೈಲು, ಬಸ್ಸು, ಕಾರು, ಟ್ಯಾಕ್ಸಿ ಸೇರಿದಂತೆ ಯಾವುದೇ ಮಾರ್ಗದ ಪ್ರಯಾಣಿಕರಿಗೆ 72 ಗಂಟೆಗಳ ಒಳಗಿನ ನೆಗೆಟಿವ್ ರಿಪೋರ್ಟ್ ಕಡ್ಡಾಯಗೊಳಿಸಿದೆ. ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳ ಗಡಿಯಲ್ಲಿ ತಪಾಸಣೆಗೆ ವಿಶೇಷ ಚೆಕ್ ಪೋಸ್ಟ್ ರಚಿಸಲು ಆದೇಶಿಸಲಾಗಿದೆ.
ಆದರೆ 2 ಸಲ ಲಸಿಕೆ ಪಡೆದಿರುವವರಿಗೆ, 2 ವರ್ಷದ ಕೆಳಗಿನ ಮಕ್ಕಳಿಗೆ, ಹೆಲ್ತ್ ಕೇರ್ ಸಿಬ್ಬಂದಿ, ಸಾಂವಿಧಾನಿಕ ಹುದ್ದೆಯಲ್ಲಿರುವವರಿಗೆ RT-PCR ನೆಗೆಟಿವ್ ರಿಪೋರ್ಟ್ನಿಂದ ವಿನಾಯಿತಿ ನೀಡಲಾಗಿದೆ. ಒಟ್ನಲ್ಲಿ ಆರ್ಥಿಕ ಸಂಕಷ್ಟದಿಂದ ಕಂಗೆಟ್ಟಿರುವ ಎಲ್ಲಾ ಕ್ಷೇತ್ರಗಳು ಕಂಪ್ಲೀಟ್ ಅನ್ಲಾಕ್ಗೆ ಕಾಯ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ಜನರ ಸಂರಕ್ಷಣೆಗೆ ಆದ್ಯತೆ ನೀಡಿ ಅನ್ಲಾಕ್ ನಿರ್ಧಾರ ತಿಳಿಸಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಯಡಿಯೂರಪ್ಪ ಸರ್ಕಾರದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಲೇ ಇದೆ. ಸಚಿವ ಶ್ರೀರಾಮುಲುಗೂ ಗೊತ್ತಿಲ್ಲದಂತೆ ಸಿಎಂ ಪುತ್ರ ವಿಜಯೇಂದ್ರ ರಾಮುಲು ಆಪ್ತನ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ದೂರು ಆಧರಿಸಿ ಸಿಸಿಬಿ ಪೊಲೀಸರು ರಾಮುಲು ಬಂಟನನ್ನ ಅರೆಸ್ಟ್ ಮಾಡಿದರು. ಕೋಟಿ ವಂಚನೆ ಪ್ರಕರಣ ಈಗ ಬಿಜೆಪಿಯಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದ್ದು ಇಂಚಿಂಚು ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಬಿಜೆಪಿಯಲ್ಲಿ ಮತ್ತೊಂದು ಮಹಾ ಭ್ರಷ್ಟಾಚಾರ ಸ್ಫೋಟ. ಸಿಎಂ ಪುತ್ರ ವಿಜಯೇಂದ್ರರಿಂದಲೇ ದೂರು ದಾಖಲು. ಸಚಿವ ಶ್ರೀರಾಮುಲು ಬಲಗೈ ಬಂಟನ ಬಂಧನ ಬಿಡುಗಡೆ. ವಿಜಯೇಂದ್ರ ಅವರೇ ಸಿಸಿಬಿ ಪೊಲೀಸರಿಗೆ ದಿನದ ಹಿಂದೆ ದೂರು ಆಧರಿಸಿ ಸಿಸಿಬಿ ರಾಜಣ್ಣನನ್ನ ನಿನ್ನೆ ಸಂಜೆ 4 ಗಂಟೆಗೆ ವಿಜಯೇಂದ್ರ ಅವರು ಸಚಿವ ಶ್ರೀರಾಮುಲು ಆಪ್ತ ಮಾಡಿದ್ದೇನು? ವಿಜಯೇಂದ್ರ ಕೊಟ್ಟ ದೂರಿನಲ್ಲೇನಿತ್ತು? ಸಚಿವ ಶ್ರೀರಾಮುಲು ಅವರ ಪರಮಾಪ್ತ ರಾಜಣ್ಣ BY ವಿಜಯೇಂದ್ರ ಹೆಸರು ಹೇಳಿ ಟೆಂಡರ್, ಸರ್ಕಾರಿ ಉದ್ಯೋಗ ಸೇರಿದಂತೆ ಹಲವು ಆಮಿಷಗಳನ್ನೊಡ್ಡಿ ಕೋಟ್ಯಾಂತರ ರೂಪಾಯಿ ಹಣ ಪೀಕಿದಂತೆ ನನ್ನ ಹೆಸರಲ್ಲಿ 100 ಜನರಿಗೆ ವಂಚನೆ ಮಾಡಿದ್ದಾನೆ ಅನ್ನೋದು ವಿಜಯೇಂದ್ರ ಅವರ ನೇರ ಆರೋಪ. ಈ ಬಗ್ಗೆ ಸಿಎಂ ಪುತ್ರ ವಿಜಯೇಂದ್ರ ಸಾಮಾಜಿಕ ಜಾಲತಾಣಗಳಲ್ಲೂ ಬರೆದುಕೊಂಡಿದ್ದಾರೆ. ನನ್ನ ವ್ಯಕ್ತಿತ್ವ ರಕ್ಷಣೆಗಾಗಿ ಅನಿವಾರ್ಯವಾಗಿ ನೀಡಿದ ದೂರಿನ ಮೇಲೆ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ. ನನ್ನನ್ನು ಸೇರಿದಂತೆ ಸಾರ್ವಜನಿಕ ಕ್ಷೇತ್ರದಲ್ಲಿರುವ ಮುಖಂಡರ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳುವ, ವಂಚಿಸುವವರ ಬಗ್ಗೆ ಸಮಾಜ ಎಚ್ಚರದಿಂದಿರಬೇಕೆಂದು ವಿನಂತಿಸುವೆ. ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ನೆರವು ಕೇಳುವವರನ್ನ ಅನುಮಾನಿಸಿ ನೋಡಲಾಗುವುದು. ಹಾಗೆಂದು ಎಚ್ಚರ ತಪ್ಪಲಾಗದು. ಹೆಸರು ದುರುಪಯೋಗ ಪಡಿಸಿಕೊಂಡು ಕಳಂಕ ಹಚ್ಚುವ ವಂಚಕರಿಂದ ತೊಂದರೆ ತುಸು ಹೆಚ್ಚಾಗಿಯೇ ಬಾಧಿಸುತ್ತದೆ. ಇದು ವಿರೋಧಿಗಳಿಗೆ ಅಪಪ್ರಚಾರದ ಸರಕಾಗಿಯೂ ಬಳಕೆಯಾಗ್ತಿದೆ. ಹೀಗೆ ವಿಜಯೇಂದ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ರಾಜಣ್ಣನ ಹೆಸರಲ್ಲಿ ಸಚಿವ ಶ್ರೀರಾಮುಲು ವಿರುದ್ಧ ಸಮರ ಸಾರಿದ್ರು. ವಿಷಯ ಗೊತ್ತಾಗ್ತಿದ್ದಂತೆ ಸಚಿವ ಶ್ರೀರಾಮುಲು ಸಿಕ್ಕಾಪಟ್ಟೆ ಗರಂ ಆದ್ರು. ರಾಜು ವಿಚಾರದಲ್ಲಿ ನನ್ಗೆ ಗೊತ್ತಿರುವಂತ ಹುಡುಗ ಆಲ್ರೆಡಿ ತನಿಖೆ ನಡೀತಾ ಇದೆ. ತನಿಖೆ ನಡೆದಂತ ಟೈಮಲ್ಲಿ ಅದು ತಪ್ಪಿದಸ್ಥರು ಆದಷ್ಟು ಶೀಘ್ರದಲ್ಲಿ ಯಾರು ತಪ್ಪು ಮಾಡಿದಾರೆ ಅಂತ ಗೊತ್ತಾಗುತ್ತೆ. ನಾನು ವಿಜೇಂದ್ರ ಅವ್ರ ಹತ್ರ ಮಾತಾಡ್ತೀನಿ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ನಾನು ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆ. ಅದಕ್ಕೋಸ್ಕರವಾಗಿ ಇದನ್ನ ತನಿಖೆ ಒಂದ್ ಕಡೆ ನಡೀತಾ ಇದೆ, ಒಂದ್ ಕಡೆ FIR ಆಗಿರೋ ಕಾರಣ ನಾನು ಮಾತಾಡೋದು ಸರಿ ಇಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಈ ಸುದ್ದಿಯನ್ನು ಮಾಧ್ಯಮಗಳಲ್ಲಿ ನಾನು ಗಮನಿಸ್ತಾ ಇದ್ದೆ. ಇದು ಆದ ನಂತರ ನನಗೂ ಗೊತ್ತಾಗಿರೋದು. ಯಾಕಂದ್ರೆ ನಾನು ಗಮನಕ್ಕೆ ಬಂದಿದ್ರೇನೆ ಆಲ್ರೆಡಿ ನಾನು ವಿಜೇಂದ್ರ ಹತ್ರ ಮಾತಾಡಿ, ನೋಡಪ್ಪ ಇದೇನೋ ಆಗಿದೆ ಅಂತೆ, ಅದನ್ನ ಏನನ್ನ ಸರಿಪಡಿಸ್ಕೊಳ್ರಿ ಅಂತ ಹೇಳಿ ನಾನು ಕುಂದಿರಿಸಿ ಮಾತಾಡ್ತಿದ್ದೆ. ವಿಜೇಂದ್ರ ಅವರು ನನ್ನ ಗಮನಕ್ಕೆ ತಂದಿಲ್ಲ. ಶ್ರೀರಾಮುಲು ಮಾಧ್ಯಮಗಳ ಮುಂದೆ ತಣ್ಣಗೆ ಮಾತನಾಡಿದ್ರು. ಆದರೆ ಒಳಗೊಳಗೆ ಶ್ರೀರಾಮುಲು ಸಿಟ್ಟು ಕುದಿಯುತ್ತಿತ್ತು. ವಿಧಾನಸೌಧದ ಒಳಗೆ ಹೋದಾಗ ಸಿಎಂ ಕೊಠಡಿಗೂ ಹೋಗದೆ ಹೊರಟ್ರು. ಯಡಿಯೂರಪ್ಪರನ್ನ ಭೇಟಿ ಮಾಡಿದ್ರ ಅಂತ ಪ್ರಶ್ನೆ ಹಾಕಿದ ಮಾಧ್ಯಮಗಳ ಮೇಲೂ ಸಿಟ್ಟಾದ್ರು. ಪರಿಷತ್ ಮೀಟಿಂಗ್ ಇದ್ರಿ, ನಿಮ್ಗೆ ಅಸಮಾಧಾನ ಏನಾದ್ರು ಇದೆಯಾ? ಶ್ರೀರಾಮುಲು ಅವರ ಸಿಟ್ಟು ನೋಡಿ ಯಡಿಯೂರಪ್ಪನವರೇ ಅಖಾಡಕ್ಕೆ ಇಳಿದ್ರ ಇಲ್ವೋ ಗೊತ್ತಿಲ್ಲ. ಕೊನೆಗೆ ಸಿಎಂ ಯಡಿಯೂರಪ್ಪ, ಶ್ರೀರಾಮುಲು ಇಬ್ರು ಪ್ರೆಸ್ ಮೀಟ್ ಮಾಡ್ತಿದ್ದಾಗ ಮಾಧ್ಯಮಗಳು ಪ್ರಶ್ನೆ ಹಾಕಿದ್ವು. ಶ್ರೀರಾಮುಲು ಉತ್ತರ ಕೊಡಲು ಹೋದಾಗ ಸಿಎಂ ಯಡಿಯೂರಪ್ಪ ಕೈ ಸನ್ನೆ ಮಾಡಿ ಮಾತನಾಡಬೇಡ ಅಂತ ಹೇಳಿದ್ರು. ಕೊನೆಗೆ ರಾಮುಲುರನ್ನ ಕರ್ಕೊಂಡು ಹೋದ್ರು. ಮುಖ್ಯಮಂತ್ರಿ ಸರ್ ಈಗ ರಾಮುಲು ಅವರ PA ಅರೆಸ್ಟ್ ಸಂಬಂಧಪಟ್ಟಂತ ಪ್ರಕರಣ ಸರ್ ಇಂಪಾಯಿಂಟ್ ಸರ್, ಇದು ವಿಜೇಂದ್ರ ಅವರ ವಿಚಾರ ಬರ್ತಿದಲ್ಲ ಸರ್, ಅದು ಇಂಪಾಯಿಂಟ್ ಸರ್, ಇದು ವಿಜೇಂದ್ರ ಅವರ ವಿಚಾರ ಬರ್ತಿದಲ್ಲ ಸರ್, ಅದು ವಿಜೇಂದ್ರ ಅವರು ಮುಖ್ಯಮಂತ್ರಿಗಿಂತ ದೊಡ್ಡವರು. ಇದು ಶ್ರೀರಾಮುಲು ಹಾಗೂ ವಿಜಯೇಂದ್ರ ನಡುವೆ ಇರುವ ಮುಸುಕಿನ ಗುದ್ದಾಟದ ಒಂದು ಭಾಗ ಅಷ್ಟೇ. ಜನರಿಗೆ ತಿಳಿಯದ ಅದೆಷ್ಟೋ ರಹಸ್ಯ ವಿಷಯಗಳಿವೆ. ರಾಜಕೀಯವಾಗಿ ಇಬ್ಬರನ್ನ ಸೈಡಿಗಿಟ್ಟು ಪ್ರಕರಣದ ಒಳತಿರುವು ಹುಡುಕಿದ್ರೆ ಸಾಕಷ್ಟು ಅಕ್ರಮಗಳು ನಡೆದಿದೆ ಅನ್ನೋ ಅನುಮಾನ ಸೃಷ್ಟಿಯಾಗ್ತಿದೆ. ಏನಿದು ಪ್ರಕರಣ? ಶ್ರೀರಾಮುಲು ಹೆಸರೇಳಿ ಬಹುಕೋಟಿ ವಂಚನೆ ಆರೋಪ. ಅಮಾಯಕರಿಗೆ ಕೆಲಸ ಕೊಡಿಸೋದಾಗಿ ಹೇಳಿ ಮೋಸ. ಸಚಿವರು ಸಿಎಂ ಕಚೇರಿ ವಿಜಯೇಂದ್ರ ಹೆಸರಲ್ಲಿ ವಂಚನೆ. ಪ್ರಭಾವಿಗಳ ನಕಲಿ ಲೆಟರ್ ಹೆಡ್ ಬಳಸಿಕೊಂಡು ಮೋಸ. 28/6/2021 ವಿಜಯೇಂದ್ರರಿಂದ ಸಿಸಿಬಿಗೆ ದೂರು ಆಧರಿಸಿ ನಿನ್ನೆ ಸಂಜೆ 4 ಗಂಟೆಗೆ ಶ್ರೀರಾಮುಲು ಆಪ್ತ ವಶಕ್ಕೆ.
ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ರಾಜಣ್ಣನ ತೀವ್ರ ವಿಚಾರಣೆ. 3 ಗುತ್ತಿಗೆದಾರರ ಜೊತೆ ಮಾಡಿದ್ದ ಡೀಲ್ ಬಗ್ಗೆ ತನಿಖೆ. 3 ಫೋನ್ ಸಂಭಾಷಣೆ ಆಧರಿಸಿ ಸಿಸಿಬಿ ಪೊಲೀಸರಿಂದ ತನಿಖೆ. 3 ಆಡಿಯೋಗಳಲ್ಲಿ ಕೋಡ್ ವರ್ಡ್ನಲ್ಲಿ ಕೋಟಿ ಡೀಲ್. ಸುಮಾರು 4,75,00,000 ಕಾಂಟ್ರಾಕ್ಟ್ ಕುರಿತು ಮಾತುಕತೆ. 3 ಆಡಿಯೋಗಳಲ್ಲಿ ಸಿಎಂ ಮಗ ವಿಜಯೇಂದ್ರ ಹೆಸರು ಪ್ರಸ್ತಾಪ. ವಿಜಯೇಂದ್ರ ಮನೆ ಬಳಿ ಬಂದು ಹಣ ಕೊಡುವಂತೆ ಪ್ರಸ್ತಾಪ. ಇದೇ ಕಾರಣಕ್ಕೆ ರಾಜಣ್ಣನ ವಾಯ್ಸ್ ಸ್ಯಾಂಪಲ್ ಪಡೆದ ಸಿಸಿಬಿ. ಸುಮಾರು 18 ಗಂಟೆಗಳ ಕಾಲ ರಾಮುಲು ಆಪ್ತನ ವಿಚಾರಣೆ. ಮೊಬೈಲ್ ಆಡಿಯೋ ಡಿಲೀಟ್ ಬಗ್ಗೆ ತನಿಖೆಗೆ ಎಫ್ಎಸ್ಎಲ್ಗೆ ರವಾನೆ. ರಾಜಣ್ಣನ ಆಡಿಯೋ ಧ್ವನಿ ತನಿಖೆಗೆ ಮುಂದಾದ ಸಿಸಿಬಿ. ಯಾರು ಈ ರಾಜಣ್ಣ? ಶ್ರೀರಾಮುಲು ಹಾಗೂ ರೆಡ್ಡಿ ಕುಟುಂಬದ ನಂಬಿಕಸ್ಥ. ಕಳೆದ 10 ವರ್ಷಗಳಿಂದ ರಾಮುಲು ಜೊತೆ ಕೆಲಸ. ಶ್ರೀರಾಮುಲು ಸಚಿವರಾದ ಮೇಲೆ ಆಪ್ತ ಸಹಾಯಕರಾದರು. ಶ್ರೀರಾಮುಲು ಅವರ ಆರ್ಥಿಕ ವ್ಯವಹಾರ ನಿರ್ವಹಣೆ. ರಾಜಣ್ಣನ ಸಂಪರ್ಕದಲ್ಲಿದ್ದ ಹಲವು ಅಧಿಕಾರಿಗಳು ಗುತ್ತಿಗೆದಾರರು. ಪ್ರಕರಣ ಏನಿರಲಿ, ಸಿಸಿಬಿ ಪೊಲೀಸರ ಮೇಲೆ ವಿಜಯೇಂದ್ರ ಶ್ರೀರಾಮುಲು ಅವರ ಸುತ್ತಲೂ 108 ಅನುಮಾನಗಳು, ಪ್ರಶ್ನೆಗಳು ಸೃಷ್ಟಿಯಾಗ್ತಿದೆ. ಅನುಮಾನ 1, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಿದ್ಯಾ? ಅನುಮಾನ 2, ಸಚಿವ ಶ್ರೀರಾಮುಲು ಅವರಿಗೆ ಗೊತ್ತಿದ್ರು ಸುಮ್ಮನಿದ್ರ? ಅನುಮಾನ 3, ಟೆಂಡರ್ ಲಂಚ ತಗೊಂಡು ಸರ್ಕಾರಿ ಕೆಲಸ ಕೊಡ್ತಿದ್ದಾರಾ? ಅನುಮಾನ 4, ಸಿಎಂ ಯಡಿಯೂರಪ್ಪನವರಿಗೆ ಈ ವಿಷಯಗಳೇ ಗೊತ್ತಿಲ್ವಾ? ಅನುಮಾನ 5, ಗೊತ್ತಿದ ಮೇಲಾದ್ರೂ ಯಾಕೆ ಜನರ ಮುಂದೆ ಸತ್ಯ ಹೇಳ್ತಿಲ್ಲ? ಪ್ರಶ್ನೆ 1, ವಿಜಯೇಂದ್ರ ದೂರಿನಲ್ಲಿ 6 ತಿಂಗಳಿನಿಂದ ವಂಚನೆ ಅಂತ ಇದೆ. ಪ್ರಶ್ನೆ 2, ಎಫ್ಐಆರ್ನಲ್ಲೂ 6 ತಿಂಗಳಿನಿಂದ ವಂಚನೆ ಇದೆ ಅಂತ ನಮೂದಿಸಿದೆ. ಪ್ರಶ್ನೆ 3, 6 ತಿಂಗಳಿನಿಂದ ವಿಜಯೇಂದ್ರರಿಗೆ ಗೊತ್ತಿದ್ರೂ ಯಾಕೆ ಹೇಳಿರಲಿಲ್ಲ? ಪ್ರಶ್ನೆ 4, ರಾಜಣ್ಣನ ಮೇಲೆ ಎಫ್ಐಆರ್ ಹಾಕಿ ಸಿಸಿಬಿ ಪೊಲೀಸರು ಬಿಟ್ಟು ಕಳಿಸಿದ್ಯಾಕೆ? ಪ್ರಶ್ನೆ 5, ರಾಮುಲು ಸಿಟ್ಟು, ಸಿಎಂ ಸೂಚನೆಗೆ ಹೆದರಿ ಸಿಸಿಬಿ ಟೀಮ್ ಬಿಟ್ಟು ಕಳಿಸಿದ್ರ? ಈ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳಷ್ಟೇ ಅಲ್ಲ, ಯಾವ ಮಂತ್ರಿಗಳು, ಯಾವೊಬ್ಬ ಅಧಿಕಾರಿನೂ ಉತ್ತರ ಕೊಡೋದಿಲ್ಲ. ಮಂತ್ರಿಗಳಿರಲಿ, ಪ್ರತಿಪಕ್ಷದವರು ಗಟ್ಟಿ ಧ್ವನಿಯಲ್ಲಿ ಕೇಳೋ ತಾಕತ್ತನ್ನು ಪ್ರದರ್ಶಿಸಿಲ್ಲ. ರಾಮುಲು ಲಂಚ ತಗೊಳ್ಳೋನಿಗೆ ಸಪೋರ್ಟ್ ಮಾಡಿದ್ರೆ ಅದ್ರ ಅವ್ರ ನಾಲೆಡ್ಜ್ನಲ್ಲೇ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತಲ್ಲ. ತಪ್ಪಿತಸ್ಥರಿಗೆ ಯಾರೇ ಆಗಲಿ, ಅವ್ನ PA ಆಗಲಿ, ಇನ್ನೊಬ್ಬ ಆಗಲಿ, ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಲ್ಲ. ನನ್ನ ಲೆವೆಲ್ ಅಲ್ಲ, ನಾನು PAಗಳದ್ದು ವ್ಯವಹಾರ ಎಲ್ಲ ನಾನು ಹೋಗಲ್ಲ, ಅದ್ರ ಬಗ್ಗೆ ಕಾಮೆಂಟ್ ಮಾಡೋಲ್ಲ. ಅವರಲ್ಲಿರೋಂಥ ಆಳದ ಬಗ್ಗೆ ಪ್ರತಿಬಿಂಬವನ್ನು ನೀವೆಲ್ಲ ಮಾಧ್ಯಮದಲ್ಲೂ ತೋರಿಸ್ತಾ ಇದ್ದೀರಿ, ನಾವು ತಿಳ್ಕೊಳ್ತಾ ಇದ್ದೀವಿ. ಇದು ಸರ್ಕಾರ, ಅವ್ರ ಸರ್ಕಾರ ಫೌಂಡೇಶನ್. ಯಡಿಯೂರಪ್ಪ ಸರ್ಕಾರದಲ್ಲಿ ಒಂದರ ಹಿಂದೆ ಒಂದು ಭ್ರಷ್ಟಾಚಾರದ ಪ್ರಕರಣ ಸುದ್ದಿ ಮಾಡ್ತಾನೆ ಇದೆ. ಕೊರೋನಾ ಹೆಸರಲ್ಲಿ ಹಗರಣ, ಭೂಮಿ ಹೆಸರಲ್ಲಿ ಭ್ರಷ್ಟಾಚಾರ, ವರ್ಗಾವಣೆ ದಂಧೆ, ಟೆಂಡರ್, ಗೋಲ್ಮಾಲ್, ಸಿಡಿ ಪ್ರಕರಣವೂ ಸುದ್ದಿ ಆಗ್ತಿತ್ತು. ಈಗ ಶ್ರೀರಾಮುಲು, ವಿಜಯೇಂದ್ರ ಮಧ್ಯೆ ರಾಜಣ್ಣನ ವಂಚನೆ ಗುದ್ದಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಈ ಕೇಸ್ ಅನ್ನೋದನ್ನ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಸುದ್ದಿ ಆಗ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್ ಸಿಎಂ ಕುರ್ಚಿ ಕಾಳಗ ಮತ್ತೆ ಜೋರಾಗ್ತಾ ಇದೆ. ಹೈಕಮಾಂಡ್ ಹೇಳಿದ್ರು ಕೈ ಕಲಿಗಳು ಸಿದ್ದರಾಮಯ್ಯಗೆ ಜೈಕಾರ ಹಾಕ್ತಾ ಇದ್ದಾರೆ. ಇನ್ನೊಂದ್ ಕಡೆ ಯುವ ಕಾಂಗ್ರೆಸ್ ಕಚ್ಚಾಟಕ್ಕೂ ಬ್ರೇಕ್ ಬಿದ್ದಿಲ್ಲ. ನೆಕ್ಸ್ಟ್ ಸಿಎಂ ಕುರ್ಚಿ ಮೇಲೆ ಮತ್ತೆ ಕಣ್ಣು. ಹೇಳಿಕೆ ನಿಲ್ಲಿಸ್ತಿಲ್ಲ ಸಿದ್ದರಾಮಯ್ಯ ಬೆಂಬಲಿಗರು. ಜುಲೈ 4 ಭಾನುವಾರ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬರ್ತಾರೆ. ಕಾಂಗ್ರೆಸ್ನಲ್ಲಿ ಎದ್ದಿರುವ ಎಲ್ಲಾ ಕಲಹ ಕಚ್ಚಾಟಕ್ಕೂ ಬ್ರೇಕ್ ಹಾಕ್ತಾರೆ. ಅಲ್ಲಿವರೆಗೂ ಎಲ್ಲರೂ ಸುಮ್ಮನಿರಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಆದ್ರೂ ಕಾಂಗ್ರೆಸ್ ನಾಯಕರು ಕೇಳ್ತಿಲ್ಲ. ಅದರಲ್ಲೂ ಸಿದ್ದರಾಮಯ್ಯ ಆಪ್ತರಂತೂ ಸುತ್ತಿ ಬಳಸಿ ಸಿದ್ದರಾಮಯ್ಯನವರೇ ನೆಕ್ಸ್ಟ್ ಸಿಎಂ ಅಂತ ಹೇಳಿಕೆ ಕೊಡ್ತಾನೆ ಇದ್ದಾರೆ. ನಾವು ಓಪನ್ ಆಗ್ತೈತೆ, ನಾನು ಹೇಳ್ತಾ ಇಲ್ಲ. ಈಗ ನಮ್ಮಲ್ಲಿ ಮುಂಚೆನೂ ಹೇಳಿಲ್ವ ಈ ಮಾತು ನಾನು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅಲ್ಲಿ ನಮ್ಮ ಅಭಿಪ್ರಾಯ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ನಾವು ಹೇಳಿದ್ವಿ, ನಮ್ಮ ಅಭಿಪ್ರಾಯ ಹೇಳಾಗಿದೆ. ಇನ್ನು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಇದಕ್ಕೆ ಫುಲ್ ಸ್ಟಾಪ್ ಹಾಕಿ ಅಂದಿದ್ದಾರೆ. ಈಗ ಫುಲ್ ಸ್ಟಾಪ್ ಆಗಿದ್ವಿ, ಅದ್ರ ಬಗ್ಗೆ ಚರ್ಚೆ ಬೇಡ. ನಮ್ಮ ಅಭಿಪ್ರಾಯ ನಾವು ಹೇಳಿವಿ. ಈಗ ಹೈಕಮಾಂಡ್ ಇದೆ, ಈಗ ಸಾಹೇಬರು ಹೇಳಿದ್ದಾರೆ, ಎಲ್ಲರಿಗೂ ಕರೆಸಿ ಮಾತಾಡಿದ್ದಾರೆ. ಜನ ತೀರ್ಮಾನ ಮಾಡ್ತಾರೆ. ಜನಾಭಿಪ್ರಾಯ ಇದೆ, ಜನ ತೀರ್ಮಾನ ಮಾಡ್ತಾರೆ. ದಾವಣಗೆರೆ ಜಿಲ್ಲಾ ಪ್ರವಾಸದಲ್ಲಿದ್ದ ಸಿದ್ದರಾಮಯ್ಯಗೆ ನೆಕ್ಸ್ಟ್ ಸಿಎಂ ಸಿದ್ದರಾಮಯ್ಯ ಅಂತ ಕಾರ್ಯಕರ್ತರು ಕೂಗಿ ಹೇಳ್ತಿದ್ರು. ದಾವಣಗೆರೆಯ ಹರಿಹರ ಶಾಸಕ ಎಸ್ ರಾಮಪ್ಪ ಮಗಳ ಮದುವೆಗೆ ಬಂದಿದ್ದಾಗ ಸಿದ್ದರಾಮಯ್ಯ ಅವರಿಗೆ ಜಯವಾಗಲಿ ಅಂತ ಕೂಗಿದ್ರು. ಫೋಟೋ ತೆಗೆಸಿಕೊಳ್ಳೋದಕ್ಕೆ ಮುಗಿಬಿದ್ರು. ಸಿದ್ದರಾಮಯ್ಯ ಮಾತ್ರ ಸುಮ್ನಿರಿ ಅಂತ ಹೇಳಲಿಲ್ಲ. ಇನ್ನು ಯುವ ಕಾಂಗ್ರೆಸ್ ಅಧ್ಯಕ್ಷ
ಪಕ್ಷ ಜಟಾಪಟಿ ವಿಚಾರದಲ್ಲಿ ಮಗನಿಗೆ ಅನ್ಯಾಯ ಆಗಬಾರ್ದು, ನೀವೇ ಅವನ ಕುರ್ಚಿ ಉಳಿಸಿ ಅಂತ ಮಾಜಿ ಸಚಿವ ಸೀತಾರಾಮ್ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ರು. ಅಪ್ಪನ ಜೊತೆ ರಕ್ಷಾರಾಮಯ್ಯ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ನಲಪಾಡ್ ವಿರುದ್ಧ ದೂರು ಕೊಟ್ಟಿದ್ದಾರಂತೆ. ಆದರೆ ರಕ್ಷಾರಾಮಯ್ಯ ನಲಪಾಡ್ ಇಬ್ಬರನ್ನ ಬಿಟ್ಟು ಮೂರನೆಯವರಿಗೆ ಪಟ್ಟ ಕಟ್ಟಲು ಎಐಸಿಸಿ ನಿರ್ಧಾರ ಮಾಡಿದೆ ಅನ್ನೋದು ಮೂಲಗಳ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಿರೋ ಇಷ್ಟೆಲ್ಲ ಬೆಳವಣಿಗೆಗಳ ಬಗ್ಗೆ ಇವತ್ತು ದೆಹಲಿಗೆ ಹೋಗಿ ವಿಷಯ ಮುಟ್ಟಿಸಿದ್ದಾರೆ ದಿನೇಶ್ ಗುಂಡೂರಾವ್. ತಮಿಳುನಾಡು ಮತ್ತು ಗೋವಾ ವಿಷಯದ ಚರ್ಚೆ ಹೆಸರಲ್ಲಿ ರಾಜ್ಯ ಕಾಂಗ್ರೆಸ್ ವಿದ್ಯಮಾನಗಳ ಬಗ್ಗೆ, ಸಿದ್ದರಾಮಯ್ಯ ಮುಂದಿನ ಸಿಎಂ ಎಂಬ ವಿವಾದದ ಬಗ್ಗೆ ರಾಹುಲ್ ಗಾಂಧಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಇದೇ ವೇಳೆ ಕೆಸಿ ವೇಣುಗೋಪಾಲ್ ಅವರನ್ನೂ ಭೇಟಿ ಮಾಡಿ ದಿನೇಶ್ ಮಾತುಕತೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಬೆಲೆ ಏರಿಕೆ ಆಗ್ತಾ ಇದ್ರು ಕೇಂದ್ರ ಸರ್ಕಾರ ಮೌನವಾಗಿದೆ. ಬೆಲೆ ಏರಿಕೆ ಮಾಡಿ ಜನರಿಗೆ ಬರೆ ಹಾಕ್ತಾ ಇದೆ ಮೋದಿ ಸರ್ಕಾರ ಅನ್ನೋ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಈ ಆರೋಪಗಳಿಗೆಲ್ಲ ಇವತ್ತು ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟರು. ಪೆಟ್ರೋಲ್ ಡೀಸೆಲ್ ದರ ಕಮ್ಮಿ ಮಾಡಲ್ವಾ? Well, I think I've said it several times, and even the petroleum minister has spoken about it. The duties on petrol levied both by the centre and the states. What are the hurdles from the centre's side? There is no hurdle from the centre's side. Even when the GST was launched, there was a enabling provision made in the GST constitutional amendment that as and when the council decides, it can always fix the rate and put it there in the GST. So in layman's terms, GST has already made petroleum products as a part of it, kept it at a zero rated level. Once the GST council decides, it will just be taken on board. Amendment is not again required. So the council will have to take a call. ಬೆಲೆ ಏರಿಕೆಗೆ ಸರ್ಕಾರವೇ ಕಾರಣ ಅಲ್ವೇ? During the pandemic last time, till the food grains was being given free for the poorest of poor, cylinders were also given free. Not one, we said 3, but whoever wanted to take all the 3 also, we gave it totally free. So Government of India is conscious that these prices should not affect the poorest of the poor. We are taking the necessary steps for that. ಆರ್ಥಿಕ ನೆರವು ಕೊಟ್ಟು ಮತ್ತೊಂದು ಕಡೆ ಬೆಲೆ ಏರಿಕೆ, ಬಲಗೈಯಲ್ಲಿ ಕೊಟ್ಟು ಎಡಗೈಯಲ್ಲಿ ಕಿತ್ಕೊಳ್ತಿದೆ ಅನ್ಸಲ್ವಾ? You giving it like that and taking it like that. Kuch na aise hota hai. ठीक है? One thing. On the essential commodities, there is a group of ministers which monitors it regularly. Edible oil prices, because of the way in which edible oils, the oil seeds production had been affected, and India's dependence on edible oil import is very high, the prices went up. But you must have noticed that 2-3 days ago, for the import of crude palm oil and also refined palm oil, last whole year refined palm oil was not being imported at all. Now it has been opened up. ರಾಜ್ಯಗಳ ಜಿಎಸ್ಟಿ ಹಣ ತಡೆ ಹಿಡಿದಿದ್ದೀರಾ ಏಕೆ? The central government cannot take a separate position as regards any one state on the GST compensation. GST compensation on GST related issues are decided in the council. Whatever formulation works based on the formula for compensations works for everybody. And as regards the compensation which had to be paid for the COVID year 2020-2021, as per the decision of the council, borrowing has been done by the central government on weekly basis and the money. ಹೀಗೆ ನಿರ್ಮಲಾ ಸೀತಾರಾಮನ್ ಬೆಲೆ ಏರಿಕೆ ಬಗ್ಗೆ ಇವತ್ತು ಸಮರ್ಥನೆ ಮಾಡಿಕೊಂಡು ಉತ್ತರ ಕೊಟ್ಟರು. ಇದರ ಮಧ್ಯೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಭೇಟಿ ಮಾಡಿ ಬಾಕಿ ಇರುವ 11,800 ಕೋಟಿ ಹಣವನ್ನ ಬಿಡುಗಡೆ ಮಾಡಿ ಅಂತ ಮನವಿ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ